ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ನೀವು ಈ ದೇಶದ ಪ್ರಜೆನಾ ಎಂದು ಕೇಳಿದೆ ಎಂದು ಎಂಎಲ್ಸಿ ಡಿಎಸ್ ಅರುಣ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಇಡೀ ಭಾರತ್ ಜೋಡೋ ಯಾತ್ರೆಯಲ್ಲಿ ಇದನ್ನೇ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಮಾನನಷ್ಟ ಮೊಕದ್ದಮೆಯನ್ನ ಮಾಜಿ ಸೈನಿಕರು ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರಿಗೆ ನಿನ್ನೆ ಛೀಮಾರಿ ಹಾಕಿದ್ದಾರೆ ಸರ್. ಸುಪ್ರೀಂ ಕೋರ್ಟ್ ಯಾಕೆ ಛೀಮಾರಿ ಹಾಕಿತು ಅಂತ, ನೀವು ಈ ದೇಶದ ಪ್ರಜೆನಾ ಅನ್ನುವಂಥದ್ದನ್ನ ಕ್ವಶನ್ ಸುಪ್ರೀಂ ಕೋರ್ಟ್ ಮಾಡಿದೆ. ಇದಕ್ಕೆ ಪೂರಕವಾಗಿ 2019ರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಒಂದು ಅಪೀಲ್ ಹಾಕಿದ್ರು ಇವ್ರ ಮೇಲೆ. ಏನು, ಇವರು ಈ ದೇಶದ ಪ್ರಜೆ ಅಲ್ಲ, ಅವರಿಗೆ ಬ್ರಿಟಿಷಿನ ಒಂದು ಇದಿದೆ, ಪೌರತ್ವ ಇದೆ, ಭಾರತದ್ದು ಇದೆ, ಅವರ ತಾಯಿನೂ ಕೂಡ ಇಟಲಿಯ ಪೌರತ್ವ, ಮತ್ತೆ ಅವರು ಈ ದೇಶದ ಇದು ಪೌರತ್ವವನ್ನು ತಗೊಂಡಿದ್ದಾರೆ, ಅವರು ಅಲ್ಲ ಅಂತ. ಇದಕ್ಕೆ ಪೂರಕವಾಗಿ ನಿನ್ನೆ ನಡೆದಂತ ಸುಪ್ರೀಂ ಕೋರ್ಟ್ ಅವರ ಮಾನನಷ್ಟ ಮೊಕದ್ದಮೆ, ಯಾರು, ಶ್ರೀವಾತ್ಸವ, ಉದಯಶಂಕರ ಶ್ರೀವಾತ್ಸವ, ಒಬ್ರು ಎಕ್ಸ್ ಮಿಲಿಟರಿ ಮ್ಯಾನ್, ಏನಕ್ಕೆ ಹಾಕ್ತಾರೆ, ಇವರು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ, ಭಾರತ್ ಜೋಡೋದಲ್ಲಿ ರಾಜಸ್ಥಾನದಲ್ಲಿ ಭಾಷಣಗಳು ಏನಂತ, ಈ ದೇಶದ ಗಡಿ, ಭಾರತದ ಜಾಗವನ್ನ ಚೀನಾ 2000ದಿಂದ 4000 ಚದರ ಕಿಲೋಮೀಟರ್ ಅಷ್ಟು ಆಕ್ರಮಣ ಮಾಡ್ಕೊಂಡಿದೆ, ನಮ್ಮ ದೇಶದ ಹಲವಾರು ಸೈನಿಕರು ಸತ್ತಿದ್ದಾರೆ, ಗಲ್ವಾನ್ ವ್ಯಾಲಿಯಲ್ಲಿ ಇವರು ನುಗ್ಗಿ ನಮ್ಮನ್ನ ಒಳಗಡೆ ಬಂದಿದ್ದಾರೆ ಅಂತ ಹೇಳಿದ್ರು. ಅದನ್ನ ಪದೇ 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 ಆ ಇಡೀ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೇಳಿದಾಗ ಒಬ್ಬ ಮಾಜಿ ಮಿಲಿಟರಿ ಉದಯಶಂಕರ್ ಶ್ರೀವಾತ್ಸವ ಒಬ್ರು ಆಗ್ತಾರೆ ಮಾನನಷ್ಟ ಮೊಕದ್ದಮೆ. ಹೌದು, ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ದೇಶದ ಹಿತ, ಗಡಿಯ ಭಾಗ, ಸೂಕ್ಷ್ಮ ವಿಷಯಗಳ ಬಗ್ಗೆ ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಯಾವ ರೀತಿ ಇರಬೇಕಿತ್ತು ಅನ್ನೋಂಥದ್ದನ್ನೇ ಗೊತ್ತಾಗ್ಲಿಲ್ಲಲ್ಲ, ನಿಮಗೆ ಗೊತ್ತಾಗ್ಲಿಲ್ಲಲ್ಲ. ಇದನ್ನ ಆಗ್ಲೇ ಹೇಳಾಗಿದೆ, 38,000 ಚದರ ಕಿಲೋಮೀಟರ್ 1962ನೇ ಇಸ್ವಿಲಿ ಆಕ್ರಮಣ ಮಾಡಿದ್ದು ಬಿಟ್ರೆ ಅಲ್ಲಿಂದ ಇಲ್ಲಿ ತನಕ ಒಂದೇ ಒಂದು ಇಂಚು ಕೂಡ ಚೀನಾ ನಮ್ಮ ಗಡಿಯನ್ನ ತಗೊಳ್ಲಿಕ್ಕೆ ಆಗ್ಲಿಲ್ಲ. ಕಿರಣ್ ರಿಜಿಜು ಇತ್ತೀಚೆಗೆ ತಾನ ಕೂಡ ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ, ನಿಮಗೆ ಏನಾರ ಮಾತಾಡೋದಿದ್ರೆ ಪಾರ್ಲಿಮೆಂಟ್ ಇದೆ, ಅಲ್ಲಿ ಮಾತಾಡಿ. ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರು ಪೆಹಲ್ಗಾಮ್ ಬಗ್ಗೆ, ಅದನ್ನು ಕೂಡ ಉತ್ತರ ಕೊಟ್ಟಾಯ್ತು. ಪದೇ 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 ಟ್ರಂಪ್ ಹೇಳಿದ್ದನ್ನೇ ನಾನ್ ನಂಬೋದು, ಟ್ರಂಪ್ ಹೇಳಿದ್ದೆ ನಾನ್ ನಂಬೋದು, ಡೆಡ್ ಎಕಾನಮಿ, ಹೌದು. ಪೆಹಲ್ಗಾಮ್ ಆಪರೇಷನ್ ಸಿಂಧೂರ ನಿಲ್ಸಿದ್ದೆ ನಾನು ಅಂತ ಟ್ರಂಪ್ ಹೇಳಿದ್ರೆ, ಹೌದು ಟ್ರಂಪ್ ಹೇಳಿದ್ದೆ ಸರಿ ಅಂತ ಹೇಳೋವಂಥದ್ದು. ಅದಕ್ಕೆ ಪ್ರಧಾನಮಂತ್ರಿಗಳು ಈಗ ಹೇಳಾಗಿದೆ, ಯಾರೇ ಒಬ್ಬರದು ಯಾವುದೇ ಸಂದೇಶ ಇಲ್ಲ, ನಾವೇ ತಗೊಂಡಂತಹ ನಿರ್ಧಾರ, ಆಪರೇಷನ್ ಸಿಂಧೂರ ಯಾಕೆ ನಿಲ್ಸಿದೀವಿ ಅಂತಾನು ಹೇಳಾಗಿದೆ. ಆದ್ರೂ ಕೂಡ ಇವ್ರಿಗೆ ಸಮಾಧಾನ ಇಲ್ಲ. ನಮ್ಮ ಸೈನ್ಯದ ಮೇಲೆ ಇವರಿಗೆ ಅನುಮಾನ, ಸೈನಿಕರ ಮೇಲೆ ಅನುಮಾನ, ಅವ್ರ ಬಗ್ಗೆ ಅವಮಾನ ಮಾಡುವಂಥದ್ದು. ಹಾಗಾಗಿ ನಿನ್ನೆ ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಅವರಿಗೆ ಜಸ್ಟಿಸ್ 2 ಬೆಂಚಿನ ಜಸ್ಟಿಸ್ಗಳು ಏನು ಹೇಳಿದ್ದಾರೆ, ಇದನ್ನ ಮುಕ್ತಿ ಮಾಡಿದ್ದು ಸರಿ ಹೋಗ್ಲಿಲ್ಲ. ಆದ್ರೂ ಕೂಡ ಅವ್ರು ಹೇಳಿದ್ದನ್ನ ಈಗ್ಲಾದ್ರೂ ರಾಹುಲ್ ಗಾಂಧಿ ಅವರು ತಿಳ್ಕೋಬೇಕು. ಬೌದ್ಧಿಕತೆ ಹರಾಜು, ನಮ್ಮ ದಿವಾಳಿತನ ಆಗಿದೆ ಕಾಂಗ್ರೆಸ್ನ ಬೌದ್ಧಿಕತೆ. ಯಾರು ಇವರಿಗೆ ಹೆಲ್ಪ್ ಮಾಡ್ತಾ ಇದಾರೋ, ಹೇಳ್ಕೊಡ್ತಾ ಇದಾರೋ, ರಾಹುಲ್ ಗಾಂಧಿ